ಬಾಳೆಗೆ ಒಂದೇ ಗೊನೆ, ಆಡುವವರೆಗೆ ಒಂದೇ ಮಾತು ಎಂಬ ಗಾದೆ ಮಾತಿನಂತೆ ಬಾಳೆ ಹೂವು, ಬಾಳೆಕಾಯಿ, ಬಾಳೆಹಣ್ಣು, ಬಾಳೆ ಎಲೆ, ಅದರ ಕಾಂಡ, ದಿಂಡು ಕೂಡ ಮನುಷ್ಯರಿಗೆ ಒಳ್ಳೆ ರೀತಿಯಲ್ಲಿ ಉಪಯೋಗವಾಗ್ತದೆ. ಅಂದರೆ ಬಾಳೆಹಣ್ಣು ತಿನ್ನಲಿಕ್ಕೆ ಬರ್ತದೆ, ಬಾಳೆಕಾಯಿ ಬೋಂಡ ಬಜ್ಜಿ ಮಾಡಲಿಕ್ಕೆ, ಬಾಳೆ ಹೂವು ಪಲ್ಯಕ್ಕೆ, ಬಾಳೆ ಎಲೆ ಊಟಕ್ಕೆ, ಬಾಳೆ ದಿಂಡು ಅಲಂಕಾರಕ್ಕೆ. ಬರೀ ಅಲಂಕಾರಕ್ಕೆ ಮಾತ್ರ ಅಲ್ಲ, ಬಾಳೆದಿಂಡು ನಮ್ಮ ದೇಹದಲ್ಲಿ ಉಂಟಾಗುವ ಅನೇಕ ಕಾಯಿಲೆಗಳಿಗೆ ದಿವ್ಯ ಔಷಧಿ ಕೂಡ ಆಗಿದೆ. ನಿಮ್ಮಲ್ಲಿ ಅನೇಕರು ಬಾಳೆ ದಿಂಡಿನಂತಹ ತೊಡೆಯೋಳು ಎಂಬ ಮಾತನ್ನು ಕೇಳಿಯೇ ಇರ್ತೀರಿ. ಅಂದರೆ ನಮ್ಮ ಪಾರಂಪರಿಕ ಸಾಹಿತ್ಯದಲ್ಲಿ, ಅಂದರೆ ಜನಪದ ಕಥೆಗಳಲ್ಲಿ ಈ ನಾಯಕಿಯ ಕಾಲುಗಳ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಈ ಹೋಲಿಕೆಯನ್ನು ಬಳಸಲಾಗ್ತದೆ. ಅಂದರೆ ಇದು ಬಾಳೆ ದಿಂಡಿನಂತೆ ಸುಂದರವಾದ, ನಯವಾದ ಮತ್ತು ಅಷ್ಟೇ ದೃಢವಾದ ತೊಡೆಗಳನ್ನು ವರ್ಣಿಸಲು ಬಳಸುವ ಒಂದು ಉಪಮೆಯಾಗಿದೆ. ಅಂದರೆ ಇದು ಆರೋಗ್ಯದ ಸಂಕೇತವಾಗಿದೆ. ಏಕೆಂದರೆ ಬಾಳೆದಿಂಡು ಪೌಷ್ಟಿಕಾಂಶಗಳ ಕಣಜವಾಗಿದ್ದು, ಇದರಿಂದ ಮನುಷ್ಯನ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಇದೆ. ಕಿಡ್ನಿಯಲ್ಲಿ ಕಲ್ಲಿದೆಯಾ? ಇದರ ಪರಿಹಾರಕ್ಕೆ ಯಾವ ವೈದ್ಯರೂ ಬೇಡ, ಕೇವಲ ಬಾಳೆ ದಿಂಡು ಹೊಂದಿದರೆ ಸಾಕು ಎನ್ನುತ್ತಾರೆ ಪಾರಂಪರಿಕ ವೈದ್ಯರು. ಹೌದು, ಬಾಳೆ ದಿಂಡಿನಲ್ಲಿ ನಿಮ್ಮ ಮೂತ್ರಪಿಂಡದಲ್ಲಿ ಉಂಟಾದ ಕಲ್ಲುಗಳ ರೀತಿಯ ಘನವಸ್ತುಗಳನ್ನು ಕರಗಿಸುವ ಅದ್ಭುತ ಶಕ್ತಿ ಇದೆ. ಹೇಗೆಂದರೆ ಬಾಳೆ ದಿಂಡಿನ ರಸದೊಂದಿಗೆ ಸ್ವಲ್ಪ ಸುಣ್ಣವನ್ನು ಬೆರೆಸಿ ಕುಡಿಯುತ್ತಾ ಬಂದರೆ ಕಿಡ್ನಿಯಲ್ಲಿ ಉಂಟಾಗಿರುವ ಎಂತಹದೇ ಕಲ್ಲುಗಳು ಸಹ ಕರಗಿ ಹೋಗುತ್ತವೆ. ಕಿಡ್ನಿಯಲ್ಲಿರುವ ಕಲ್ಲುಗಳು ಕರಗಿ ಹೋಗಲಿಕ್ಕೆ ಈ ಬಾಳೆ ದಿಂಡಿನಲ್ಲಿರುವಂತಹ ರಾಸಾಯನಿಕ ಅಂಶಗಳೇ ಪ್ರಮುಖ ಕಾರಣವಾಗಿದ್ದಾವೆ. ಹೇಗಪ್ಪ ಅಂದರೆ ಈ ಬಾಳೆ ದಿಂಡಿನಲ್ಲಿರುವ ಪೊಟ್ಯಾಷಿಯಂ ಅಂಶ ಮತ್ತು ಡೈಯುರೆಟಿಕ್ ಗುಣಲಕ್ಷಣಗಳ ಜೊತೆಗೆ ಏನು ನಾವು ಸ್ವಲ್ಪ ಸುಣ್ಣವನ್ನು ಸೇರ್ತೀವಲ್ಲ, ಆ ಸುಣ್ಣದಲ್ಲಿರುವ ಸಿಟ್ರಿಕ್ ಆಮ್ಲದ ಅಂಶ, ಈ ಎರಡೂ ಒಟ್ಟಿಗೆ ಸೇರಿದಾಗ ಈ ಕ್ಯಾಲ್ಸಿಯಂ ಗಂಟುಗಳು ಅಥವಾ ಕಿಡ್ನಿಯಲ್ಲಿರುವ ಅರಳುಗಳು ಕರಗಲಿಕ್ಕೆ ಇದು ಸಹಾಯ ಮಾಡ್ತದೆ. ಇದೇ ಬಾಳೆ ದಿಂಡಿನಲ್ಲಿ ಮೂತ್ರನಾಳದ ಸೋಂಕನ್ನು ನಿವಾರಿಸುವ ಶಕ್ತಿ ಕೂಡ ಇದೆ. ಹಾಗೆ ಈ ಬಾಳೆ ದಿಂಡಿನ ರಸವನ್ನು ಕುಡಿತಾ ಬಂದರೆ ದೇಹದಲ್ಲಿರುವಂತಹ ಸಕ್ಕರೆ ಅಂಶ ಕೂಡ ತಕ್ಕಮಟ್ಟಿಗೆ ನಿಯಂತ್ರಣಕ್ಕೆ ಬರ್ತದೆ. ಇವತ್ತೇನು ಬಹುಜನರನ್ನು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಕಾಡ್ತಿದೆಯಲ್ಲ, ಅದಕ್ಕೆ ಇದು ಒಂದು ಒಳ್ಳೆಯ ಪರಿಹಾರ ಆಗಿದೆ. ಅಂದರೆ ಈ ಬಾಳೆ ದಿಂಡಿನ ಜ್ಯೂಸನ್ನು ಕುಡಿಯೋದ್ರ ಮೂಲಕ ನಾವು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡ್ಬೋದಾಗಿದೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಕೂಡ ನಿಯಮಿತವಾಗಿ ಈ ಬಾಳೆ ದಿಂಡಿನ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬಂದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಉಂಟಾಗುವ ಎದೆ ಉರಿ, ಹೊಟ್ಟೆ ಉರಿ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯೂ ಬಗೆಹರಿಯುತ್ತದೆ ಅಂತೇಳಿ ಪಾರಂಪರಿಕ ವೈದ್ಯರು ಹೇಳ್ತಾರೆ. ಈ ಬಾಳೆ ದಿಂಡನ್ನು ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮಲ್ಲಿ ಉಂಟಾಗುವಂತಹ ಮಲಬದ್ಧತೆ ಸಮಸ್ಯೆಗೂ ಪರಿಹಾರ ಇದೆ. ಮತ್ತು ದೇಹದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆಗಿದ್ದರೆ ಅದನ್ನು ಹೆಚ್ಚಿಸಲಿಕ್ಕೂ ಸಹಾಯ ಮಾಡ್ತದೆ. ಮತ್ತು BP, ರಕ್ತದ ಒತ್ತಡದ ಸಮಸ್ಯೆಗೂ ಕೂಡ ಬಾಳೆ ದಿಂಡಿನಲ್ಲಿ ರಾಮಬಾಣ ಇದೆ. ಇದು ಕಿಡ್ನಿ ಸ್ಟೋನ್ಸ್ಗೆ ಬಾಡಿಲಿರೋ ಇಂಪ್ಯೂರಿಟೀಸ್ನ ತೆಗೆದುಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮೊದಲು ಕಾಲದಲ್ಲೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ರು, ಇತ್ತೀಚೆಗೆ ಸ್ವಲ್ಪ ಎಲ್ಲ ಜನ ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಅದು ಹೆಲ್ತ್ ಬೆನಿಫಿಟ್ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ತೊಗೊಂಬಂದ್ಬಿಟ್ಟು ಇಲ್ಲಿ ಸ್ವದೇಶಿ ಜಾಗರಣ ಮಂಚ್ ಕಡೆಯಿಂದ ಸಾವಯವ ಸಂತೆ ಅಂತ ಮಾಡ್ತಾಯಿದ್ವಿ ತುಮಕೂರಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 5:30ಯಿಂದ 9:30ವರೆಗೂ. ಸೊ ಇಲ್ಲಿ ಗ್ರಾಹಕರಿಗೆ ನಾವು ಕೊಡ್ತೀವಿ, ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ನ ಹೇಳಿ ಕೊಡ್ತಾ ಇದ್ದೀವಿ. ಸೊ ಇದನ್ನು ಗ್ರಾಹಕರದ್ದು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತೀವಿ. ಏನು ರೇಟಿಂಗ್ ಮಾಡ್ತೀವಿ ಸರ್? 10 ರೂಪಾಯಿ ಸರ್. ಇದು ಕಾಂಪ್ಲಿಮೆಂಟ್ರಿ ಥರ ಕೊಡ್ತೀವಿ ಅಷ್ಟೇ. ಇದನ್ನು ತೊಗೊಂಬರೋದು, ಕಟ್ ಮಾಡೋದ್ರದ್ದೆಲ್ಲ ನಾವು ಅದು ತೊಗೊತಾ ಇಲ್ಲ. ನಮ್ಮ ಹತ್ರ ಬರೋ ಗ್ರಾಹಕರಿಗೆ ಇದನ್ನು ಹೇಳಿ ಅದು ಹೆಲ್ತ್ ಬೆನಿಫಿಟ್ ಸಿಗಲಿ, ಸಮಾಜದಲ್ಲಿ ಒಳ್ಳೆ ಆರೋಗ್ಯವಾಗಿ ಇರಲಿ ಜನಗಳು ಅಂತ ಹೇಳ್ಬಿಟ್ಟು 10 ರೂಪಾಯಿಗೆ ಅಷ್ಟೇ ಕೊಡ್ತಾ ಇದ್ದೀವಿ. 10 ರೂಪಾಯಿ ಒಂದು ಪೀಸ್ 10 ರೂಪಾಯಿ. ಆರಾಮಾಗಿ ಒಂದು 4 ಜನ 5 ಜನ ಯೂಸ್ ಮಾಡ್ಕೊಬೋದು, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಒಳ್ಳೆ ಚೆನ್ನಾಗಿರುತ್ತೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮೂರ್ತಿ ಅಂತ ಹೇಳ್ಬಿಟ್ಟು, ಊರು ಮಡೆನಳ್ಳಿ ಸರ್, ಗುಬ್ಬಿ ಹತ್ರ. ನಾವು ಇನ್ನಾದರೂ ಕೂಡ ಬಾಳೆಹಣ್ಣನ್ನು ತಿಂದು ಊಟ ಮಾಡಲಿಕ್ಕೆ ಬಾಳೆ ಎಲೆ ಬಳಸೋದ್ರ ಜೊತೆಗೇ ಈ ಬಾಳೆ ದಿಂಡನ್ನು ಕೂಡ ಜ್ಯೂಸ್ ಮಾಡಿ ಅದರ ರಸವನ್ನು ಕುಡಿಯೋದ್ರ ಮೂಲಕ ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ನಾವು ನೆರವಾಗಬೇಕಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.